ಹಂಗೆ ಬೆಂಗಳೂರಿಗೆ ಮತ್ತೆ ವಾಪಸ್ ಬರ್ತೀನಿ. ಕಾಂಗ್ರೆಸ್ನಿಂದ ಮೊಟ್ಟೆ ಎಸೆತಕ್ಕೆ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗಿದೆಯಲ್ಲ, ಕಮಿಷನರ್ ಕಚೇರಿಗೆ ಏನು ನಡ್ಕೊಂಡೇ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿತ್ತು. ಈಗ ಬಿಜೆಪಿ ನಿಯೋಗ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಪತ್ರವನ್ನು ಬರೆದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಮೊಟ್ಟೆ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆರಳಿ ಕೆಂಡ ಆಗಿದೆ. ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಕಾಪಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಸ್ವಲ್ಪ. ಆರ್ ಅಶೋಕ್, ಬಿಪಿ ಹರೀಶ್, ಎನ್ ರವಿಕುಮಾರ್ ಸೇರಿದಂತೆ ಅರವಿಂದ್ ಬೆಲ್ಲದ್ ಎಲ್ಲರೂ ಸೇರಿದಂತೆ ಸಹಿ ಮಾಡಿರುವಂತಹ ಪತ್ರ ಅದು. ಪೊಲೀಸ್ ಕಮಿಷನರ್ ಅವರಿಗೆ ಕೊಟ್ಟಂತಹ ಪತ್ರ. ನೋಡಿ, ನಡ್ಕೊಂಡೇ ಹೋಗಿ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಂತಹ ವಿಡಿಯೋ ಇದು. ಪೊಲೀಸ್ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಅದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಿಂದ ನಡ್ಕೊಂಡೇ ಹೋಗಿದ್ದು. ಎಸ್ ಪಿ ಸಾಹೇಬ್ರು ಹೇಳಿದ್ರು, ಇಲ್ಲ ನಾವು ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ ರೀ ಅಂತ. ಬೇಡ ಬೇಡ, ಮತ್ತೆ ನಮ್ಮೆಲ್ಲ ಹಲ್ಲೆ ಆಗುತ್ತೆ, ಹಲ್ಲೆ ಮಾಡ್ಸಕ್ಕೆ ಅಂತ ನೀವು ಮಾಡ್ತೀರಿ, ನಿಮಗೆ ನಂಬಿಕೆ ಇಲ್ಲ ಅಂತ ಅಂದ್ಬಿಟ್ಟೆ ನೀವು ಅವರು ಕಾಲ್ನಡಿಗೆಯಲ್ಲೇ ಕಮಿಷನರ್ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟ ಸಂದರ್ಭದ ವಿಡಿಯೋ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಪ್ರಮುಖ ನಾಯಕರೆಲ್ಲರೂ ಅಲ್ಲಿದ್ದಾರೆ. ಬಿಪಿ ಹರೀಶ್, ಆರ್ ಅಶೋಕ್, ಅರವಿಂದ್ ಬೆಲ್ಲದ್ ಅವರು ಕೂಡ ಇದ್ದಾರೆ. ಎನ್ ರವಿಕುಮಾರ್, ಸಿ ಕೆ ರಾಮಮೂರ್ತಿ ಅವರು ಎಲ್ಲರೂ ಇದ್ದಾರೆ. ಜೊತೆಗೆ ಜನಾರ್ದನ ರೆಡ್ಡಿ, ಚಲುವರಾಯ ಸ್ವಾಮಿ ಅವರು ಎಲ್ಲರೂ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಬಿಜೆಪಿಯ ಹಲವು ಮುಖಂಡರುಗಳು ಕಮಿಷನರ್ಗೆ ಕಚೇರಿಗೆ ಭೇಟಿಯನ್ನು ಕೊಟ್ಟು ಅದು ಕಾಲ್ನಡಿಗೆಯ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿರೋದಿದು. ಕಂಪ್ಲೇಂಟ್ ಕಾಪಿ ಸ್ವಲ್ಪ ಹೊತ್ತರಲ್ಲೇ ನಿಮ್ಮ ಮುಂದೆ ಇಡ್ತೀನಿ. ಶಾಸಕರ ಮೇಲೆ ಮೊಟ್ಟೆಗಳಿಂದ ಹಲ್ಲೆ ಮಾಡಿರುವ ಗೂಂಡಾ ಸರ್ಕಾರಕ್ಕೆ, ನಮ್ಮ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯಿಂದ ಹಲ್ಲೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಶಾಸಕರ ಮೇಲೆ ಮೊಟ್ಟೆಗಳಿಂದ ಹಲ್ಲೆ ಮಾಡಿರುವ ಗೂಂಡಾ ಸರ್ಕಾರಕ್ಕೆ, ಗೂಂಡಾಗಿರಿ ಸರ್ಕಾರಕ್ಕೆ. ನೋಡಿ, ಬಿಜೆಪಿ ನಾಯಕರು ಪೊಲೀಸ್ ಕಮಿಷನರ್ ಅವರಿಗೆ ಕೊಟ್ಟಂತಹ ಕಂಪ್ಲೇಂಟ್ನ ಪ್ರತಿ ಲೆಟರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಬರೆದಿರೋದೇನು ಅಂತಾನು ಹೇಳ್ಬಿಡ್ತೀನಿ ನಿಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬೆಂಗಳೂರಿನ ಕಾಂಗ್ರೆಸ್ ಪಾರ್ಟಿಯ ಕಚೇರಿ ಮುತ್ತಿಗೆಗೆ ಕರೆ ನೀಡಿತ್ತು. ಆ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಎಂಎಲ್ಎ ಹರಿಹರ ಕ್ಷೇತ್ರ ಇವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆಯಿಂದ ಹಲ್ಲೆ ಮಾಡಿದ್ದಾರೆ. ಅನೇಕ ಮೊಟ್ಟೆಗಳಿಂದ ಹರೀಶ್ ರವರ ತಲೆಗೆ ಹೊಡೆದು ಅವರನ್ನು ಎತ್ಕೊಂಡು ಹೋಗುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮನ್ನು ಬಂಧಿಸಿ ಕರೆತರುತ್ತಿದ್ದ ಹಾಗೂ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುತ್ತಿದ್ದ KSRTC ಬಸ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ದೊಣ್ಣೆ ರಾಡ್ಗಳಿಂದ ಹೊಡೆದಿದ್ದಾರೆ. ನಾವೆಲ್ಲರೂ ಬಸ್ನಲ್ಲಿ ಒಟ್ಟಿಗೆ ಸೇರಿ ಧಿಕ್ಕಾರ ಹಾಕಿದ್ರು ಕೂಡ ನಮ್ಮ ಮಾಧ್ಯಮ ಪ್ರಮುಖರು ಅವ್ರ ಮೇಲೂ ಕೂಡ ತಳ್ಳುವಂಥ ಕೆಲಸಗಳಾಗಿತ್ತು. ಅವರನ್ನು ಕೂಡ ತಳ್ಳುವಂಥ ಕೆಲಸ ಆಯಿತು. ಜೊತೆಗೆ ಒಂದಷ್ಟು ಜನರಿಗೂ ರಾಡ್ನಿಂದ ಹಲ್ಲೆ ಆಗಿದೆ. ಅಂದರೆ ಈ ಬಿಜೆಪಿಯ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಂತಹ ಬಿಜೆಪಿಯ ಮಾಧ್ಯಮ ಸಲಹೆಗಾರರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ಅವರು ಬರೆದಿರೋದು. ಆಮೇಲೆ ಅಶ್ವಥ್ ನಾರಾಯಣ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ಮೇಲೂ ಮೊಟ್ಟೆಗಳಿಂದ ಹೊಡೆದಿದ್ದಾರೆ. ಬೆಂಗಳೂರು ಜಯನಗರ ಶಾಸಕರು CK ರಾಮಮೂರ್ತಿ ಅವ್ರಿಗೂ ರಾಡ್ನಿಂದ ಹೊಡೆದಿದ್ದಾರೆ. ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲೆ ಅಧ್ಯಕ್ಷರಾದಂತಹ ಎಸ್ ಹರೀಶ್ ಅವರಿಗೆ ದೊಣ್ಣೆ ಮತ್ತು ಮೊಟ್ಟೆಯಿಂದ ಹೊಡೆದಿದ್ದಾರೆ, ಪೈಪ್ಗಳಿಂದ ಹೊಡೆದಿದ್ದಾರೆ. ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ಯುವ ಮೋರ್ಚಾ ಕಾರ್ಯದರ್ಶಿ ಪವನ್ ಅವ್ರ ಮೇಲೂ ಹಲ್ಲೆ ಮಾಡಿದ್ದಾರೆ. ಹೀಗೆ ಶಾಂತ ರೀತಿಯಿಂದ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಿಂದ ಕಾಂಗ್ರೆಸ್ ಕಚೇರಿ ಕಡೆಗೆ ಮೆರವಣಿಗೆಯನ್ನ ಹೊರಟಿದ್ದಂಥ ಸಂದರ್ಭದಲ್ಲಿ ಕೆಲವರು ಮುಂದೆ ಹೋದವರ ಮೇಲೂ ಕೂಡ ಹಲ್ಲೆಯಾಗಿದೆ. ಆದ್ದರಿಂದ ತಕ್ಷಣಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು
ಮಾರಣಾಂತಿಕ ಹಲ್ಲೆ ಕೇಸ್ಗಳನ್ನು ಹಾಕಿ ಬಂಧಿಸತಕ್ಕದ್ದು, ಹೀಗಂತ ಬಿಜೆಪಿ ಆಗ್ರಹಿಸುತ್ತೆ ಅಂತೇಳಿ ಅಲ್ಲಿ ಹಲವು ಬಿಜೆಪಿ ಮುಖಂಡರ ಸಹಿ ಕೂಡ ಇದೆ. ಬಿ.ಪಿ. ಹರೀಶ್ ಅವರ ಸಹಿ ಇದೆ, ಆರ್ ಅಶೋಕ್ ಅವರ ಸಹಿ ಇದೆ, ಅರವಿಂದ್ ಬೆಲ್ಲದವರ ಸಹಿ ಇದೆ, ಸಿ.ಕೆ. ರಾಮಮೂರ್ತಿ ಅವರ ಸಹಿ ಇದೆ, ಎನ್ ರವಿಕುಮಾರ್ ಅವರ ಸಹಿ ಇದೆ, ಜೊತೆಗೆ ಎಲ್ಲ ಬಿಜೆಪಿ ಮುಖಂಡರ ಸಹಿ ಕೂಡ ಅಲ್ಲಿದೆ. ಆ ಪತ್ರ ಇದು. ಬರವಣಿಗೆ ಮುಖಾಂತರವೇ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿರೋದು ಕಮಿಷನರ್ ಅವರಿಗೆ. ಸರ್ ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮ್ಗೆ ಯಾರಿಗೆ ನ್ಯಾಯ ಕೊಡ್ಸೋರು? ಯಾರಿಗೆ ಸರ್ ಮೊಟ್ಟೆ ವಿದ್ಯಾರ್ಥಿ ಯಾರು ಸರ್ ನ್ಯಾಯ ಕೊಡ್ಸೋರು? ಸರ್ ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮ್ಗೆ ಯಾರಿಗೆ ನ್ಯಾಯ ಕೊಡ್ಸೋರು? ಯಾರಿಗೆ ಸರ್ ಮೊಟ್ಟೆ ವಿದ್ಯಾರ್ಥಿ ಯಾರು ಸರ್ ನ್ಯಾಯ ಕೊಡ್ಸೋರು? ಇದು ಮೊಟ್ಟೆ ಎಸೆದ ವಿದ್ಯಾರ್ಥಿ ಕಾಕಿ ವಶಕ್ಕೆ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಮಾಧ್ಯಮದೊಟ್ಟಿಗೆ ರಿಯಾಕ್ಷನ್ ಮಾಡಿದಾಗ ತಮ್ಮ ಗೋಳನ್ನು ಹೇಳ್ಕೊಳ್ತಾ ಇದ್ದಾರೆ. ಯಾರು ಸರ್ ನ್ಯಾಯ ಕೊಡಿಸೋರು ವಿದ್ಯಾರ್ಥಿಗಳಿಗೆ? ಸ್ಟೂಡೆಂಟ್ಸ್ ಸರ್, ನೀಟ್ ವಿರುದ್ಧ ಹೋರಾಡ್ತಾ ಇದ್ದೀವಿ, ಹೋರಾಟ ಮಾಡೋರ ಮೇಲೆಲ್ಲ ಹಲ್ಲೆ ಮಾಡ್ತಾರೆ ಇವರು, ಕೋಪ ಬಂತು ನನಗೆ ಅಂತ ಹೇಳ್ತಾ ಇದ್ರು ಅಷ್ಟೇ. ಸದ್ಯದಕ್ಕೆ ಈತನೇ ಮೊಟ್ಟೆ ಹೊಡೆದಿದ್ದು ಅಂತ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿ ಅಂತ ಈತನೇ ಹರೀಶ್ ಅವರಿಗೆ ಮೊಟ್ಟೆ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕಮಿಷನರ್ ಅವರಿಗೂ ಕೂಡ ಬಿಜೆಪಿ ನಾಯಕರು ಕಂಪ್ಲೇಂಟ್ ಕೊಟ್ಟಿರೋದು ಈಗಷ್ಟೇ ಹೇಳಿದೆ. ಅದು ಬರವಣಿಗೆ ಮುಖಾಂತರವೇ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದೆ. ಜೊತೆಗೆ ಹಲ್ಲೆಗೆ ಮುಂದಾದವರನ್ನ ಹುಡುಕಿ ಆದಷ್ಟು ಬೇಗ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ನಾವು ಶಾಂತಿಯುತವಾಗಿ ಕಂಟೋನ್ಮೆಂಟಿಂದ ಕಾಂಗ್ರೆಸ್ ಕಚೇರಿಯವರೆಗೂ ಮೆರವಣಿಗೆ ಮಾಡ್ತಾ ಇದ್ವಿ. ನಾವು ಯಾವುದೇ ಸದ್ದು ಗದ್ದಲ ಮಾಡ್ತಿರಲಿಲ್ಲ, ಏನೂ ಇರಲಿಲ್ಲ. ಶಾಂತ ರೀತಿಯಲ್ಲೇ ಹೋಗ್ತಾ ಇದ್ದಂತಹ ಈ ಒಂದು ಪ್ರೊಟೆಸ್ಟ್ಗೆ ಮಧ್ಯದಲ್ಲಿ ತೂರಿ ಅವರು ಆರೋಪ ಮಾಡ್ತಿರೋದೇನು? ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ. ಕಾಂಗ್ರೆಸ್ನ ಕಾರ್ಯಕರ್ತರೇ ದೊಣ್ಣೆ ಹಿಡ್ಕೊಂಡು ಪೈಪ್ಗಳನ್ನು ಹಿಡ್ಕೊಂಡು ಹೊಡೆಯೋದಕ್ಕೆ ಬಂದರು, ಮೊಟ್ಟೆ ಎಸೆಯೋದಕ್ಕೆ ಶುರು ಮಾಡಿದ್ರು. ಎರಡೆರಡು ಮೊಟ್ಟೆಗಳನ್ನು ಹೊಡೆದಿದ್ದಾರೆ ಬಿ.ಪಿ. ಹರೀಶ್ ಅವರಿಗೆ. ಹಾಗಾಗಿ ಅವ್ರ ಮೇಲೆ ಹಲ್ಲೆ ಜೊತೆಗೆ ಕೊಲೆ ಯತ್ನದ ಕೇಸನ್ನು ಕೂಡ ಹಾಕಬೇಕು ಅಂತ ಆಗ್ರಹಿಸ್ತೀವಿ ಅಂತ ಬಿಜೆಪಿ ನಾಯಕರೆಲ್ಲರೂ ಸಹಿ ಮಾಡಿಕೊಟ್ಟಂತಹ ಪತ್ರ ಇದು, ಬರವಣಿಗೆ ಮುಖಾಂತರ. ರಾಹುಲ್ ಗಾಂಧಿಯವರು ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ, ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ರಿ. ಆದರೆ ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಪೊಲೀಸ್ ಕಸ್ಟಡಿ, ನಮ್ದಲ್ಲ ಕಸ್ಟಡಿ, ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರ ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು ನಮ್ಮ MLA ರಾಮಮೂರ್ತಿ ಅವ್ರಿಗೆ MLA ಹೊಡೆದಿದ್ದಾರೆ, ಅಶ್ವತ್ಥನಾರಾಯಣ್ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಹೆಗ್ಗಮಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಎಲ್ಲ ಅವ್ಯಾಚ ಶಬ್ದ ಈ ಥರ ನೋಡಿದ್ರೆ ನನಗನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರು DK ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದ್ ಅವರು ಮಲ್ಲೇಶ್ವರ ಅವರು ಅದೇ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮುಂದೆ ಕೊತ್ವಾಲೂ ನಿಂತ್ಕೊಂತ ಇದ್ದ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡಳಿತ. ಕರ್ನಾಟಕದಲ್ಲಿ ಇನ್ನು 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ ಆಡಳಿತ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡೆದ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್ ಅಲ್ಲ.